ಹಾಯ್, ವೆಲ್ಕಮ್ ಬ್ಯಾಕ್ ಟು ನಕ್ಷಾ ಯೂಟ್ಯೂಬ್ ಚಾನಲ್. ನಾನಿವತ್ತು ಮೊಟ್ಟೆ ಸಾಂಬಾರು ಮಾಡ್ತಾಯಿದ್ದೀನಿ. ಮೊಟ್ಟೆ ಸಾಂಬಾರು ಮಾಡೋದು ಹೇಗೆ ಅಂತ ನೋಡೋಣ ಬನ್ನಿ. ಮೊದಲು ಒಂದು ಪಾತ್ರೆ ಇಟ್ಟಿದ್ದೀನಿ. ಪಾತ್ರೆ ಬಿಸಿಗಿಟ್ಟಿದ್ದೀನಿ. ಪಾತ್ರೆ ಬಿಸಿಯಾಗಿದೆ. ಬಿಸಿಯಾಗಿರೋ ಪಾತ್ರೆಗೆ 4ರಿಂದ 5 ಸ್ಪೂನ್ ಎಣ್ಣೆ ಹಾಕ್ತಾಯಿದ್ದೀನಿ. ಎಣ್ಣೆ ಸ್ವಲ್ಪ ಬಿಸಿಯಾಗಲಿ. ಎಣ್ಣೆ ಬಿಸಿಯಾಗಿದೆ. ಇದಕ್ಕೆ ಒಂದು ಈರುಳ್ಳಿ ತಗೊಂಡಿದ್ದೆ. ಒಂದು ಈರುಳ್ಳಿಲಿ ಅರ್ಧ ಈರುಳ್ಳಿ ಇದು ಒಗ್ಗರಣೆಗೆ ಹಾಕ್ತಾಯಿದ್ದೀನಿ. ಈರುಳ್ಳಿ ಸ್ವಲ್ಪ ರೋಸ್ಟ್ ಆಗಲಿ. ಅಷ್ಟರಲ್ಲಿ ಮಸಾಲ ರುಬ್ಕೊಳ್ಳೋಣ. ಮೊದಲು ನಾನು ಒಂದು ಜಾರ್ ತೊಗೊಂಡಿದ್ದೀನಿ. ಆ ಜಾರ್ಗೆ ಸ್ವಲ್ಪ ತೆಂಗಿನಕಾಯಿ ಹಾಕ್ತಾಯಿದ್ದೀನಿ. ಸ್ವಲ್ಪ ಕಡಲೆ, ಒಂದು ಈರುಳ್ಳಿ ತೊಗೊಂಡಿದ್ದೆ. ಒಂದು ಈರುಳ್ಳಿಲಿ ಅರ್ಧ ಒಗ್ಗರಣೆಗೆ ಹಾಕಿದ್ದೀನಿ, ಇನ್ನು ಅರ್ಧ ಇಲ್ಲಿಗೆ ಹಾಕ್ತಾಯಿದ್ದೀನಿ ರುಬ್ಬೋದಕ್ಕೆ. ಚಿಕ್ಕದೊಂದು ಟೊಮೊಟೊ ಹಾಕ್ತಾಯಿದ್ದೀನಿ. ದಪ್ಪದ ಒಂದು ಗೆಡ್ಡೆ ಬೆಳ್ಳುಳ್ಳಿ ತೊಗೊಂಡಿದ್ದೆ, ಬೆಳ್ಳುಳ್ಳಿ ಹಾಕ್ತಾಯಿದ್ದೀನಿ. 1 ಇಂಚು ಶುಂಠಿ ಹಾಕ್ತಾಯಿದ್ದೀನಿ. ಈಗ ಇದನ್ನ ಮಸಾಲೆ ರುಬ್ಕೋತೀನಿ. ಸ್ವಲ್ಪ ತರಿಯಾಗಿ ರುಬ್ಬಿದ್ದೀನಿ. ಇದು ರುಬ್ಬಿರೋದಕ್ಕೆ ಒಂದೇ ಒಂದು ಕಡ್ಡಿ ಪುದೀನ ಮತ್ತು ಒಂದು ಕಡ್ಡಿ ಕೊತ್ತಂಬರಿ ಹಾಕ್ತಾಯಿದ್ದೀನಿ. ಈಗ ನಾನು 2 ಸ್ಪೂನ್ ಸಾಂಬಾರು ಪುಡಿ ಹಾಕೋತಾಯಿದ್ದೀನಿ. ನಾವು ಮನೆಯಲ್ಲೇ ಮಾಡಿರೋ ಸಾಂಬಾರು ಪುಡಿ ಇದು. ಈಗ ಫುಲ್ಲು ಸಣ್ಣಗೆ ರುಬ್ಕೋತೀನಿ. ಈಗ ಇದನ್ನ ನೋಡಿ, ಈ ಥರ ಮಸಾಲೆ ರೆಡಿಯಾಗಿದೆ. ಈಗ ಇದನ್ನ ಇದ್ರೊಳಗೆ ತಿಳ್ಕೊತೀನಿ. ಈಗ ಇದನ್ನೆಲ್ಲ ತೊಳೆದು ಉಯ್ಕೋತೀನಿ. ಈಗ ಸ್ವಲ್ಪ ಮಸಾಲೆ ವಾಸನೆ ಹೋಗಬೇಕು, ಹಿಂಗೆ ಹುರ್ಕೋತೀನಿ. ಇದಕ್ಕೀಗ ತೊಳೆದು ಇಟ್ಕೊಂಡಿದ್ನಲ್ಲ, ನೀರು ಉಯ್ಕೋತಾ ಇದ್ದೀನಿ. ನೋಡಿ, ನಾನು ಅದಕ್ಕೆ ನೀರು ಹಾಕ್ಕೊಂಡಿದ್ದೀನಿ. ಮೊಟ್ಟೆ ಹಾಕಿದ್ಮೇಲೆ ಸ್ವಲ್ಪ ಗಟ್ಟಿಯಾಗುತ್ತೆ. ನೋಡಿ, ಅದೇ ಇರಬೇಕು. ಇದು ಚೆನ್ನಾಗಿ ಬೇಯಲಿ, ಇದು ಕುದೀಲಿ ಚೆನ್ನಾಗಿ. ನೋಡಿ, ಕುದಿ ಬರ್ತಾ ಇದೆ. ಇದಕ್ಕೀಗ ನಾನು ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ತಾಯಿದ್ದೀನಿ. ಉಪ್ಪು ನೋಡ್ಕೊಂಡು ಹಾಕೊಳ್ಳಿ. ನೋಡಿ, ಈ ಥರ ಕುದಿಬೇಕು ಚೆನ್ನಾಗಿ. ಇದರಲ್ಲಿರೋ ಹಸಿ ಸ್ಮೆಲ್ಲೆ, ಮಸಾಲೆ ವಾಸನೆ ಎಲ್ಲ ಹೋಗ್ಬೇಕು, ಅಲ್ಲಿವರೆಗೂ ಕುದೀಲಿ. ನೋಡಿ, ಇದೀಗ ಅದಕ್ಕೆ ಬಂದಿದೆ. ಸ್ಮೆಲ್ಲೆಲ್ಲ ಹೋಗಿದೆ. ಈಗ ಮೊಟ್ಟೆ ಹೊಡೆದ್ಬಿಡ್ತೀನಿ ಇದಕ್ಕೆ. ಈಗ ನಾನು ಇದಕ್ಕೆ 6 ಮೊಟ್ಟೆ ಹೊಡೆದಾಕ್ತಾಯಿದ್ದೀನಿ. ನೋಡಿ, ಈಗ ಮೊಟ್ಟೆ ಹೊಡೆದಾಕಿದೆ. ತಿರುಗಿಸೋದು ಬೇಡ. ಇದನ್ನ ಸ್ವಲ್ಪ ಕಮ್ಮಿ ಉರಿಲಿ ಬೇಯ್ತಾ ಇರಲಿ. ತಳ ಹಿಡಿದ್ಬಿಡುತ್ತೆ ಅಂಡಲ್ಲಿ. ಅದಕ್ಕೆ ಫ್ಲೇಮ್ ಕಮ್ಮಿ ಇಟ್ಟಿದ್ದೀನಿ. ಫ್ಲೇಮ್ ಕಮ್ಮಿ ಇಟ್ಟಿದ್ರೆ ಹಿಡಿಯಲ್ಲ. ಈಗ ಇದ್ರ ಮೇಲೆ ಮುಚ್ತೀನಿ. ನೋಡಿ, ಈ ಥರ ಕುದೀತಾ ಇದೆ. ಈಗ ಇದನ್ನ ತಿರುಗಿಸ್ತೀನಿ. ನೋಡಿ, ಹಿಂಗೆ ಮಾಡೋದ್ರಿಂದ ಮೊಟ್ಟೆ ಕೂಡ ಒಡ್ಕೊಳ್ಳಲ್ಲ. ನೋಡಿದ್ರಲ್ಲ, ಮೊಟ್ಟೆ ಸಾಂಬಾರು ರೆಡಿ ಆಯಿತು. ನೋಡಿ ಎಷ್ಟು ನೀಟಾಗಿ ಬೆಂದಿದೆ ಅಂತ.